ಮಾನ್ಯರಲ್ಲಿ ಮಾನ್ಯರಾದ ಮುಖ್ಯಮಂತ್ರಿಗಳೇ, ಇಂದಿನ ಅಧಿವೇಶನದಲ್ಲಿ ಏನಿದೆ ರೀಪಾ ಸುದ್ದಿ? ಮೈಸೂರು ಸಿಲ್ಕ್ ಸ್ಯಾರಿಗಳಿದಾವಲ್ಲ, ಹೋಗೋ ನೀನು. ರಾಜ್ಯದ ಸಮಸ್ಯೆ ಹೋತು, ಬಡವರ ಕಷ್ಟ ದುಃಖ ನೋವು ನಲಿವು ಎಲ್ಲ ಹೋತು. ಈಗ ಸಿಲ್ಕ್ ಸಾರಿ ಬಗ್ಗೆ ಬಂದಿದ ವಿಷಯ ಆಯ್ತು, ಹೇಳ್ರಿ ಮುಂದೆ. ಅದಕ್ಕಿಂತ ಎಲ್ಲಾ ಸಿಲ್ಕ್ಗಳಿಗಿಂತ ಬಹಳ ಉತ್ಕೃಷ್ಟವಾದಂತ ಸಿಲ್ಕ್, ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಹೌದಾ? ಅಲ್ರಿಪಾ, ನೀವು ಸೀರೆ ತಗೊಳ್ಳರಲ್ಲ ಬಿಡರಲ್ಲ, ನಿಮ್ಗೆ ಹೆಂಗ್ ಗೊತ್ತ್ರಿ ಅದು? ಅಲ್ಲೇ ಯಾರ ಹೆಣ್ಮಕ್ಳಿದ್ರು ಕೇಳ್ರಿಪಾ. ತಾರಾ ಯಾವ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದೇನಮ್ಮ? ಯಪ್ಪ ಸಿಎಂ ಸಾಹೇಬ್ರ, ನೀವು ಹಿಂಗೆ ಜೋರ್ ಮಾಡಿ ಕೇಳಿದ್ರೆ ಅವರು ಭಯ ಪಟ್ಟು ತಗೊಂಡಿದ್ರು ಮರ್ತು ಬಿಡ್ತಾರೆ ನೋಡ್ರಿಪ್ಪ. ಅವರು ಸಿಲ್ಕ್ ಸಾರಿ ತಗೊಂಡಿಲ್ಲ ಅಂತ್ರಿಪ್ಪ, ಈ ಕಾಂಚೀವರಂ ತಗೊಂಡ್ರಂತ ನೋಡ್ರಿ. ಅವೆಲ್ಲಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇದು. ನೋಡ್ರಿ, ಅವ್ರಿಗೆ ಗೊತ್ತಿಲ್ಲದ್ದು ನಿಮಗೆ ಗೊತ್ತೈತೆ ನೋಡ್ರಿಪ್ಪ ಸೀರೆ ಬಗ್ಗೆ. ಅದು ಹೆಂಗ ಉತ್ಕೃಷ್ಟ ಅಂತ ಹೇಳ್ತೀರಿ ನೀವು? ಈ ಮದುವೆಗಳಿಗೆ ಒಂದೊಂದು ಸೀರೆ ತಗೊಳ್ಳೋದು ರೇಷ್ಮೆ ಸಿಲ್ಕ್ ಅಂತಾನೆ ಹೇಳೋದು. ಅಲ್ರಿ, ಈ ಮದುವೆಗೆ ಅಷ್ಟೇ ತಗೋತಿದ್ರ ಅಥವಾ ಮತ್ತೆ ಅದಕ್ಕಾದ್ರೂ ತಗೊಂತಿದ್ರಿಪ್ಪ? ಮದುವೆ ಮತ್ತೆ ಶೋಭನ, ಅದಕ್ಕೆ ಒಂದೊಂದು ಸೀರೆ ತಗೊಳ್ಳೋದು. ಶೋಭನಾ ಶೋಭನಾ ಅಂದ್ರೆ ಏನ್ರಿ ಸಿಎಂ ಸಾಹೇಬ್ರೆ? ಶೋಭನಾ ಶೋಭನಾ ಅಂದ್ರ ಏನ್ರಿ ಅಂತ ಕೇಳಿದೆ. ಶೋಭನಾ ಅಂದ್ರೆ ಗೊತ್ತಾ? ಗೊತ್ತಿಲ್ರಿಪಾ, ನಾ ಮದುವೆ ಆದವಲ್ಲ ಏನಲ್ಲ ಇನ್ನು ಹುಡುಗ, ಅದಕ್ಕ ಕೇಳಿದೇರಿಪಾ. ಹೋಗೋ ನೀನ, ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ಹೋದ್ರೆ ಯಾವ ಹಳ್ಳಿ ಹುಟ್ಟಿದೆ ಹೇಳು ನೋಡ. ಅಯ್ಯೋ, ನಾನ್ ನಮ್ಮ ಮನ್ಯಾಗ ಹೋಗಿ ಕೇಳ್ಕೊಂಡ್ ಬರ್ಬೇಕಾತ್ರಿಪ್ಪ ಎಲ್ಲಿ ಹುಟ್ಟಿದೆ ಅಂತ. ಯಾಕಂದ್ರೆ ನಾ ಹುಟ್ಟಿದಾಗ ಸಣ್ಣವಿದ್ದೆ, ನಂಗೆ ಗೊತ್ತಿಲ್ಲ. ಹಳ್ಳಿಲಿ ಹುಟ್ಟಿದವ್ರಿಗೆಲ್ಲ ಗೊತ್ತಿರ್ತದೆ ಶೋಭನಾ ಅಂದ್ರೆ ಏನದು. ಹೋಗ್ಲಿ ಬಿಡ್ರಿಪ್ಪ, ಈ ಶೋಭನಾ ಗೀವನ ಕತೆ ಬಿಡ್ರಿ, ಈಗ ಸೀರೆ ವಿಷಯಕ್ಕೆ ಬನ್ರಿ. ಒಂದ್ ಸೀರೆ ತಗೊಂಡ್ಬಿಟ್ರೆ ಪಾಪ ಸಾಯೋವರೆಗೂ ಆ ಸೀರೆ ಇಟ್ಕೊಂಡು ಇಟ್ಕೊಂಡು ಅವ್ರ ಮಗಳಿಗೂ ಕೊಟ್ಬಿಟ್ಟು ಹೊಟ್ಟಾಗರು ಪಾಪ. ಅವರು ಮಗಳಿಗೆ ಎಷ್ಟ ಕೊಡ್ತಿದ್ರ ಅಥವಾ ಅದಂಗ ಮುಂದುವರೆದ ಮೊಮ್ಮಕ್ಕಳಿಗೆ ಹೋಗ್ತಿದ್ರಿಪ್ಪ? ಮೊಮ್ಮಕ್ಕಳವರೆಗೂ ಹೋಗೋದು ಕೊಟ್ಬಿಟ್ಟು ಜ್ಞಾಪ ಇರ್ಬೇಕಲ್ಲ. ಮೋಸ್ಟ್ಲಿ ನಮ್ಮ ಅಜ್ಜಿ ತನ್ನ ಬಿರುದಾಗ ಹಳೇ ಸಾರಿ ಇಟ್ಟಾರ್ರಿ, ನಾಳೆ ಹೋಗಿ ಚೆಕ್ ಮಾಡ್ತೇನ್ರಿ ನಾನು. ಏನ್ರಿ ರಮೇಶ್ ಕುಮಾರ್ ಅವರೇ ಇದು? ಅಧಿವೇಶನದಾಗ ಸಿಲ್ಕ್ ಸಾರಿ ಅಂತೆ, ಮದುವೆ ಅಂತೆ, ಶೋಭನ ಅಂತೆ, ಏನ್ರಿ ಇದು? ಇವ್ರ ದೊಡ್ಡ ವೈಭವದ ಮದುವೆ ಮನೆ ಒಳಗೆ ನಾನು ಕೇಳ್ತಾ ಇರೋದು ಅಧ್ಯಕ್ಷರೇ. ಯಪ್ಪ, ಇವರು ಯಾಕೋ ಸಿಕ್ಕಾಬಟ್ಟಿ ರಾಂಗ್ ಅಲ್ಲಿದಾರ್ರಿಪ್ಪ. ಸುಮ್ನಿರ್ರಿ. ಹೇಳ್ರಿಪ್ಪ, ಮತ್ತೇನ್ ಕೇಳಿದ್ರಿ ನೀವು? ಇವ್ರಿಗೆ ಕೇಳ್ತಾ ಇರೋದು ಉಪ್ಪಿನಕಾಯಿ, ನಾನು ಕೇಳ್ತಾ ಇರೋದು. ಇವ್ರು ಉಪ್ಪಿನಕಾಯಿ ಕೊಡಾಕ ರೆಡಿ ಇಲ್ಲ, ಇನ್ ಲಾಡು ಗಿಡ ಕೊಡ್ತಾರನ್ರಿಪ್ಪ. ನಾನು ಇವ್ರಿಗೆ ಲಾಡು ಕೇಳಿಲ್ಲ, ಜಿಲೇಬಿ ಕೇಳಿಲ್ಲ, ಜಾಂಗೀರ್ ಕೇಳಿಲ್ಲ. ಈ ಸರ್ಕಾರ ಅನ್ನೋ ಸಡಗರ ಮದುವೆ ನಡೀತಾ ಇದೆಯಲ್ಲ, ಆಡಂಬರ, ಇಲ್ಲಿ ನಾನು ಕೇಳ್ಕೊಂಡಿದ್ದು ಇವ್ರಿಗೆ ಬರೇ ಉಪ್ಪಿನಕಾಯಿ, ಅದಕ್ಕೂ ಕೂಡ ನಿಮಗೆ ಮನಸ್ಸಿಲ್ವಾ? ಅದೇ, ಇವ್ರು ಉಪ್ಪಿನಕಾಯಿ ಕೊಡ್ತಾರೆ, ಇನ್ನೇನು ಹೊಟ್ಟೆ ತುಂಬಾ ಉಪ್ಪಿಟ್ಟ ಕೊಡ್ತಾರೆ ಇವ್ರು ನಮಗೆ. ಪೈಪ್ ಲೈನ್ ಕೊಡಕ್ಕಾಗಲ್ಲ, ಆಗಲ್ಲ. ಸಿಸ್ಟಮ್ ಕೊಡಕ್ಕಾಗಲ್ಲ, ಅದು ಆಗಲ್ಲ. ಪಂಪ್ ಮೋಟರ್ ಕೊಡಕ್ಕಾಗಲ್ಲ, ಅದು ಅಂಕರು ಮೊದ್ಲೇ ಆಗದೇ ಇಲ್ಲ. ಸರ್ವಿಸ್ ಮಾಡಿಸೋದಕ್ಕಾಗೋದಿಲ್ಲ. ಇವೆಲ್ಲ ಸಮಸ್ಯೆಗಳು ಅಂತ ಹೇಳಿ ನಮ್ಮ ಅನುಭವಕ್ಕೆ ನಾವು ಇಲ್ಲಿ ಬಂದು ಎಂತ ಪರಿಸ್ಥಿತಿ ಬಂತ್ರಿಪ್ಪ ನಿಮಗೆ? ಹೌಸಲ್ಲಿ ನಿಮ್ಮೆದುರಿಗೆ ನಮ್ಮ ಕಷ್ಟ ತೋಡ್ಕೊಳ್ಬೇಕಾದಂತ. ನಿಮ್ಮ ಕಷ್ಟನ ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ ಇವರು ಅಂತೆ ನಾನು. ಸೆಷನ್ಸ್ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ, ಜನ ಕೇಳ್ತಾರೆ ಏನಪ್ಪ ಮಾಡಿದ್ರಿ ಅಂತ. ಏನಿಲ್ರಿಪ್ಪ, ಕೆಲವರು ನಿದ್ದೆ ಮಾಡಿದ್ರು, ಇನ್ನು ಕೆಲವರು ಫೋಟೋಗಳನ್ನ ಜೂಮ್ ಮಾಡಿ ನೋಡಿದ್ರು ಅಂತ ಹೇಳ್ಬೇಕು ನೀವು ಅಷ್ಟೇ. ಇನ್ನೇನೈತ್ರಿ ಹೇಳಕ? ಒಂದೇ ಹೇಳ್ತೇನೆ ರಮೇಶ್ ಕುಮಾರ್ ಅವರೇ ನಿಮಗೆ, ಅವ್ರ ಜನಗಳ ಬಗ್ಗೆ ನಿಯತ್ತಾಗಿ ಮಾತಾಡಿದವರು, ಕರೆಕ್ಟಾಗಿ ಮಾತಾಡಿದವರು ಅಂದ್ರೆ ನನ್ನ ಪ್ರಕಾರ ಮೋಸ್ಟ್ಲಿ ನೀವೇ ಇರಬೇಕು. ನಿಮಗೆ ಮುಂದೆ ಒಳ್ಳೇದಾಗತ್ತೆ. ಈಗ ನಂಗೆ ಟೈಮ್ ಆಗುತ್ತೆ, ನಾನು ಬರ್ತೇನೆ. ಬೈ ಬೈ.